ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳ ಬಗ್ಗೆ ನೋಡಿದ್ದಾದರೆ ನಾವು 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಲಕ್ಷ್ಮೀ ಸೂಕ್ತ ಹೋಮವನ್ನು ನಡೆಸ್ತಾ ಇದ್ದೀವಿ. ಅದೇ 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಷ್ಟಭುಜ ದುರ್ಗಾ ಅಭಿಷೇಕವನ್ನು ಸಹ ತುಂಬ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. 23ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕವನ್ನು ಸಹ ಮಾಡಲಾಗ್ತಾ ಇದೆ. 23ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಇಷ್ಟಮಹಾಲಿಂಗೇಶ್ವರ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಮತ್ತು ಹೋಮ ಕೂಡ ನಡೆಸಲಾಗ್ತಾ ಇದೆ. 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪ್ರತ್ಯಂಗಿರ ಹೋಮ, ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮ, ಇದನ್ನು ಸಹ ನಡೆಸ್ತಾ ಇದ್ದೀವಿ. ಇನ್ನು 25ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಫಲಪಂಚಾಮೃತ ಅಭಿಷೇಕ, ಅದೇ ಶಿವಮೊಗ್ಗದಲ್ಲಿ ಶನೈಶ್ಚರ ಸ್ವಾಮಿಗೆ ತೈಲಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 26ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ವಾಸುಕಿ ನವಗ್ರಹ ದೇವಾಲಯದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತ ಅಭಿಷೇಕ ಕೂಡ ನಡೀತಾ ಇದೆ. ಇನ್ನು ಪ್ರತಿದಿನ ನಾನು ತಿಳಿಸ್ಕೊಡ್ತಾ ಇರೋ ಪ್ರಕಾರವಾಗಿ 26ನೇ ತಾರೀಕಿನಿಂದ ಜುಲೈ 4ನೇ ತಾರೀಕುವರೆಗೂ ಸಹ ಗುಪ್ತ ನವರಾತ್ರಿ ಪ್ರಯುಕ್ತ ಕುಂಭಕೋಣಂ ಕ್ಷೇತ್ರದಲ್ಲಿ 9 ದಿನಗಳ ಪರ್ಯಂತ ವಾರಾಹಿ ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ನಮ್ಮ ವೀಕ್ಷಕರಿಗೆ ಯಾರ್ಯಾರಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥ ಆಸಕ್ತಿ ಇದೆ ಅವರೆಲ್ಲರೂ ದಯವಿಟ್ಟು ನಮ್ಮ ವೆಬ್ಸೈಟನ್ನು ಸಂದರ್ಶಿಸಿ www.astropuja.com ಅಥವಾ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ವಾಟ್ಸಾಪ್ ಮೂಲಕ ನಮ್ಮನ್ನು ಸಂಪರ್ಕಿಸಿ ಎಲ್ಲ ಮಾಹಿತಿಯನ್ನು ನಮ್ಮ ಸಹಾಯ ಸೇನೆ ನಿಮಗೆ ಒದಗಿಸಿಕೊಡ್ತಾರೆ.